ಹಾಯ್ ನಮಸ್ತೆ ಸ್ನೇಹಿತರೆ, ನಾನು ಅರ್ಪಿತಾ ಹಾಸನ. ನಾವಿವತ್ತು ಮಾವಿನಕೆರೆ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಕಾರಲ್ಲೆಲ್ಲ. ಓಡಿಸ್ತಿರೋದು ಬಂದ್ಬಿಟ್ಟು ನಮ್ಮ ಅಣ್ಣ ಗುರು ಅಣ್ಣ. ಈ ಮಾವಿನಕೆರೆ ಬೆಟ್ಟ ಹಾಸನದಿಂದ 24 ಕಿಲೋಮೀಟ್ರ್ ದೂರದಲ್ಲಿದೆ. ಹಳೇಕೋಟೆ ಎಂಬ ಗ್ರಾಮದಲ್ಲೈತೆ. ಹೋಗ್ಬೇಕಾದ್ರೆ ತುಂಬ ತಲೆ ಸುತ್ತಿತ್ತು. ಏನು ಕರುಸು ಅಂದರೆ ಆ ಬೆಟ್ಟದ ಕೆಳಗಡೆ ನೋಡಿದ್ರೆ ಭಯ ಆಗೋದು, ಅಷ್ಟು ಆಳವಾಗಿತ್ತು ಅಲ್ಲಿ. ಆದ್ರೂ ಬೆಟ್ಟ ಮೇಲೆ ಹೊತ್ಕೊಂಡು ಹೋಗೋದಕ್ಕೆ ಸಕ್ಕತ್ತಾಗಿದೆ. ಮೆಟ್ಲಲ್ಲೂ ಹೋಗ್ಬೋದು, ನಾವಾದರೆ ಕಾರಲ್ಲಿ ರೋಡಲ್ಲಿ ಮೇಲ್ಗಡೆ ಹೋಗ್ಬಿಟ್ಟು. ನೋಡಿ ನಮ್ಮ ಮುದ್ದು ಹೆಂಗೆ ಬಿಸ್ಕೆಟ್ ತಿಂತಾ ಇದ್ದಾನೆ. ಯಾರಿಗೂ ಕೊಡ್ದಂಗೆ ತಿಂತಿದ್ದಾನೆ. ಕೊಡೋ ಅಂದ್ರೂ ಒಂದನ್ನು ಕೊಡ್ತಿಲ್ಲ, ಒಬ್ಬನೇ ತಿಂತಿದ್ದಾನೆ. ನೋಡಿ ಫ್ರಂಟಿಂದ ವ್ಯೂ ಏನು ಸಕ್ಕತ್ತಾಗಿದೆ ಅಂತ. ಅಲ್ಲಿಗೆ ಹೋದ್ರೇ ಅದನ್ನು ಎಂಜಾಯ್ ಮಾಡೋಕ್ಕಾಗೋದು. ಬಟ್ ನಾವು ನಡ್ಕೊಂಡು ಹೋದರೆ ಇನ್ನೂ ಸಕ್ಕತ್ತಾಗಿರೋದು ಅನಿಸುತ್ತೆ. ಬಟ್ ನಾವು ಕಾರಲ್ಲಿ ಹೋದ್ವು. ಫೈನಲಿ ದೇವಸ್ಥಾನದೊಳಗೆ ಬಂದು, ದೇವ್ರು ಎಲ್ಲಿದೆಯಪ್ಪ ಅಂದರೆ ಬಂಡೆಗಳ ಮಧ್ಯೆ ಇದೆ. ಬಂಡೆಗಳ ಮಧ್ಯದಲ್ಲಿ ದೇವರು 3 ಅಡಿ ಭಗವಂತ ಅಂದರೆ ರಂಗನಾಥ ಸ್ವಾಮಿ ಇದ್ದಾರೆ. ನಾವು ಕೈ ಮುಗಿಸ್ತಿದ್ದೀವಿ ಮುದ್ದುಗೆ. ಎಲ್ಲರೂ ಫ್ಯಾಮಿಲಿಯವರೆಲ್ಲ ನೋಡ್ತಿದ್ದಾರೆ. ನೋಡಿ ಎಲ್ಲ ಆಶೀರ್ವಾದ ಪಡ್ಕೋತಿದ್ದಾರೆ ದೇವ್ರದ್ದು. ಇತಿಹಾಸದ ಪ್ರಕಾರ